ಎಲ್ಲಿಗೂ ನಮಸ್ಕಾರ. ಎಸ್ಪಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 15, 16, 17ನೇ ದಿನಾಂಕ ಫೆಬ್ರವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನು ಈಗ ನೋಡ್ತಾ ಹೋಗೋಣ. ಕಳೆದ 12 ತಿಂಗಳ ಪ್ರಚಲಿತ ವಿದ್ಯಮಾನಗಳು 2023ರ ಕ್ವೆಶ್ಚನ್ ಒಂದು ಕರೆಂಟ್ ಅಫೇರ್ಸ್ PDF ನೋಟ್ಸ್ ಅನ್ನ ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಪೇಮೆಂಟ್ ಅನ್ನ ಮಾಡಿ ನೀವು PDF ನೋಟ್ಸ್ ಅನ್ನ ಸಾಫ್ಟ್ ಕಾಪಿಯನ್ನ ಇಮೇಲ್ ಮೂಲಕ ಪಡ್ಕೋಬಹುದು. ಇತ್ತೀಚೆಗೆ ಯುಪಿ ಸರ್ಕಾರ ವಿಪತ್ತು ನಿರ್ವಹಣೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯೊಂದಿಗೆ ಸಹಕರಿಸಿದೆ? ಯಾವ IIT ಜೊತೆ ಉತ್ತರ ಪ್ರದೇಶ ಸರ್ಕಾರ ವಿಪತ್ತು ನಿರ್ವಹಣೆಯನ್ನ ಮಾಡಬೇಕು ಅಂತ ಸಹಕಾರವನ್ನು ನೀಡಿದೆ? IIT ರೂರ್ಕಿ. ವಿಪತ್ತು ನಿರ್ವಹಣೆಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕಿ IITR ನೊಂದಿಗೆ ಸಹಕರಿಸುತ್ತಿದ್ದಾರೆ. ವಿಪತ್ತು ಸನ್ನದ್ಧತೆ ಮತ್ತು ತಗ್ಗಿಸುವ ಪ್ರಯತ್ನಗಳನ್ನ ಬಲಪಡಿಸಲು ಸರ್ಕಾರ IITR ನೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲು ಸಜ್ಜಾಗಿದೆ. ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ 8ನೇ ಶತಮಾನದ ಕೊಟ್ರವೈ ಶಿಲ್ಪವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದ್ದಾರೆ? ಗುಜರಾತ್, ಆಂಧ್ರ, ತಮಿಳುನಾಡು, ಕೇರಳ. ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು. ಪುರಾತತ್ವ ಶಾಸ್ತ್ರಜ್ಞರು 8ನೇ ಶತಮಾನದ ಕೊಟವೈ ಶಿಲ್ಪವನ್ನು ತಮಿಳುನಾಡಿನ ಉಳುಂದೂರು ಪೇಟೆ ಬಳಿ ಪಲ್ಲವರ ಕಾಲಕ್ಕೆ ಸೇರಿದಾಗಿದೆ ಅಂತ ಅನ್ವೇಷಣೆ ಮಾಡಿರ್ತಾರೆ. 3ರಿಂದ 9ನೇ ಶತಮಾನದವರೆಗೆ ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾದ ಪಲ್ಲವ ರಾಜವಂಶವು ಉತ್ತರ ತಮಿಳುನಾಡು, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣವನ್ನ ಆಳಿದ್ರು. ಬೌದ್ಧ ಧರ್ಮ, ಜೈನ ಧರ್ಮ ಮತ್ತು ಬ್ರಾಹ್ಮಣ ನಂಬಿಕೆಯನ್ನು ಬೆಂಬಲಿಸಲು ಹೆಸರುವಾಸಿಯಾದ ಪಲ್ಲವರು ಸಂಗೀತ, ಚಿತ್ರಕಲೆ, ಸಾಹಿತ್ಯದ ಪೋಷಕರಾಗಿದ್ರು. ಇತ್ತೀಚೆಗೆ ವಿಶ್ವ ಸರ್ಕಾರಿ ಶೃಂಗಸಭೆ 2024ರಲ್ಲಿ AI ಚಾಲಿತ ಸರ್ಕಾರಿ ಸೇವೆಗಳಿಗಾಗಿ ಯಾವ ದೇಶ 9ನೇ ಗವರ್ನಮೆಂಟ್ ಟೆಕ್ ಪ್ರಶಸ್ತಿಯನ್ನು ಗೆದ್ದಿದೆ? UAE, ಭಾರತ, ಕತಾರ್, ಟರ್ಕಿ. ಸರಿಯಾದ ಉತ್ತರ ಭಾರತ. ಸರ್ಕಾರಿ ಸೇವೆಗಳನ್ನ ಹೆಚ್ಚಿಸುವಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ನವೀನ ಬಳಕೆಗಾಗಿ ದುಬೈನಲ್ಲಿ ನಡೆದಂತ 2024ರ ವಿಶ್ವ ಸರ್ಕಾರಿ ಶೃಂಗಸಭೆಯಲ್ಲಿ ಭಾರತ 9ನೇ ಆವೃತ್ತಿಯ ಗವರ್ನಮೆಂಟ್ ಟೆಕ್ ಪ್ರಶಸ್ತಿಯನ್ನ ಗೆದ್ದಿದೆ. ಪ್ರಶಸ್ತಿಯು ಭಾರತ ಸರ್ಕಾರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಪ್ರವರ್ತಕ ಯೋಜನೆಯಾದ ಐರಸ್ತೆಯನ್ನ ಗುರುತಿಸುತ್ತೆ. ಎಮಿರೇಟ್ ಸರ್ಕಾರಿ ಸೇವಾ ಉತ್ಕೃಷ್ಟ ಕಾರ್ಯಕ್ರಮ ವಾರ್ಷಿಕ ಗೌನ್ಟೆಕ್ ಅಥವಾ ಗವರ್ನಮೆಂಟ್ ಟೆಕ್ ಪ್ರಶಸ್ತಿಯನ್ನ ಮತ್ತು ಗವರ್ನಮೆಂಟ್ ಪ್ರಶಸ್ತಿಯನ್ನ ನೀಡ್ತಾರೆ. ಇದು ದುಬೈಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಯಾವ ರಾಜ್ಯ ಸರ್ಕಾರ ಅಧಿಕೃತವಾಗಿ ಕಾಜೆ ನೇಮು ಅಂದ್ರೆ ಸಿಟ್ರಸ್ ನಿಂಬೆ ಎಂಬ ಹಣ್ಣನ್ನ ರಾಜ್ಯ ಹಣ್ಣು ಎಂದು ಘೋಷಿಸಿದೆ? ಪ್ರಶ್ನೆಗೆ ಸರಿಯಾದಂತ ಉತ್ತರ ಅಸ್ಸಾಂ. ಅಸ್ಸಾಂನ ರಾಜ್ಯ ಸರ್ಕಾರ ಅಲ್ಲಿಯ ಮುಖ್ಯಮಂತ್ರಿಗಳಾದ ಹಿಮಂತ ಬಿಸ್ವಾ ಶರ್ಮಾ ಈ ಒಂದು ಸರ್ಕಾರದಲ್ಲಿ ಕಾಜೆ ನೇಮು ಅಂದ್ರೆ ಸಿಟ್ರಸ್ ನಿಂಬೆ ಹಣ್ಣನ್ನ ಅಧಿಕೃತ ರಾಜ್ಯ ಹಣ್ಣು ಅಂತ ಪ್ರಾದೇಶಿಕವಾಗಿ ಗುರುತಿಸಲಾಗಿದೆ. ಈ ಮಾಹಿತಿಯನ್ನ ಅಲ್ಲಿಯ ರಾಜ್ಯದ ಕೃಷಿ ಸಚಿವರಾದ ಅತುಲ್ ಬೋರಾ ಅವರು ತಿಳಿಸಿದ್ದಾರೆ. ಅವರು ರಾಜ್ಯ ಮತ್ತು ಅದರ ಜನರಿಗೆ ಹೆಚ್ಚಿನ ಸಾಂಸ್ಕೃತಿಕ, ಸಾಂಪ್ರದಾಯಿಕ ಮತ್ತು ಪೌಷ್ಟಿಕಾಂಶ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅಲಿಯ ಮುಖ್ಯಮಂತ್ರಿಗಳು, ದಿಸ್ಪುರ ಅಲಿಯ ರಾಜಧಾನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತ ನುವಾಒ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಕೆಳಕಂಡ ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತದೆ? ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾ ಸರ್ಕಾರ ನುವಾಒ ವಿದ್ಯಾರ್ಥಿ ವೇತನವನ್ನ ಘೋಷಿಸಿದೆ. ಇದು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ನೀಡುವಂತಹ ವಾರ್ಷಿಕ ಹಣಕಾಸಿನ ನೆರವಿನ ಕಾರ್ಯಕ್ರಮವಾಗಿದೆ. ಈ ಯೋಜನೆಯಡಿಯಲ್ಲಿ ಪುರುಷ ವಿದ್ಯಾರ್ಥಿಗಳಿಗೆ 9,000, ಮಹಿಳಾ ಅಭ್ಯರ್ಥಿಗಳಿಗೆ 10,000 ರೂಪಾಯಿನ ನೀಡಲಾಗುತ್ತೆ. SC ST ವಿದ್ಯಾರ್ಥಿಗಳಾದ್ರೆ ಇನ್ನು ಉಳಿದಂತಹ ನಿರ್ಮಾಣ ಶ್ರಮಿಕ ಪುರುಷ ಅಭ್ಯರ್ಥಿಗಳಿಗೆ 10,000 ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 11,000 ರೂಪಾಯಿನ ನೀಡಲಾಗುತ್ತೆ. ನೂತನ ಉನ್ನತ ಅಭಿಲಾಷ ಒಡಿಸ್ಸಾ ಯೋಜನೆ ಭಾಗವಾಗಿರುವ ಈ ಉಪಕ್ರಮ 2023-24ರಿಂದ 25-26ರವರೆಗೆ 385 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ವಿನಿಯೋಗ ಮಾಡಿ ಕೌಶಲ್ಯದ ಯುವಕರ ಮೇಲೆ ಕೇಂದ್ರೀಕರಿಸಿರುವಂತಹ ಕಾರ್ಯಕ್ರಮವಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತಹ ಬೋರ್ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಬೋರ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿದೆ. ಮಹಾರಾಷ್ಟ್ರದ ಬೋರ್ ಟೈಗರ್ ರಿಸರ್ವ್ ಜುಲೈ 2024ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಇದನ್ನ ಘೋಷಣೆ ಮಾಡಲಾಯಿತು. ಇತ್ತೀಚೆಗೆ ಬಂಗ್ಲಾಪುರ ಮತ್ತು ಹಿಂಗಿ ಅರಣ್ಯ ಪ್ರದೇಶಗಳಲ್ಲಿ ವನ್ಯಜೀವಿ ಸಫಾರಿ ಉಪಕ್ರಮಗಳಿಗಾಗಿ 1 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿತ್ತು. ಇದು ವರ್ಧಾ ಜಿಲ್ಲೆಯಲ್ಲಿರುವ ಭಾರತದ ಅತ್ಯಂತ
ಚಿಕ್ಕ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ವಿವಿಧ ಬಂಗಾಳ ಹುಲಿಗಳ ಆವಾಸ ಸ್ಥಾನಗಳ ನಡುವೆ ನೆಲೆಗೊಂಡಿರುವ ಇದು ಫೆಂಚ್, ನಾಗಜಿರಾ, ನವೆಂಗಾಂವ್, ಕಹುಂಡ್ಲಾ, ತಬೋರಾ ಅಂಧಾರಿ, ಮೆಲ್ವಾರ್ಟ್ ಮತ್ತು ಸಾತ್ಪುರ ಮೀಸಲು ಪ್ರದೇಶಗಳನ್ನು ಒಳಗೊಂಡಿದೆ. ಈ ಪ್ರದೇಶ ಒಣ ಪತನಶೀಲ ಅರಣ್ಯ ಸಸ್ಯವರ್ಗವನ್ನ ಹೊಂದಿದ್ದು ಬೋರ್ ಅಣೆಕಟ್ಟು ಒಳಚರಂಡಿ ಜಲನಯನ ಪ್ರದೇಶವನ್ನ ಒಳಗೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತಹ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರವನ್ನ ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಸರಿಯಾದ ಉತ್ತರ ಹೈದರಾಬಾದ್. ಭಾರತದ ಮಾಜಿ ಉಪರಾಷ್ಟ್ರಪತಿಗಳು ಮತ್ತು ಕೇಂದ್ರದ ಸಂಸ್ಕೃತಿ ಸಚಿವರು ಹೈದರಾಬಾದ್ನಲ್ಲಿ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರವನ್ನ ಉದ್ಘಾಟಿಸಲಿದ್ದಾರೆ. ಇದು ಸಂಗೀತ ನಾಟಕ ಅಕಾಡೆಮಿ, ಸಂಗೀತ ನೃತ್ಯ ನಾಟಕಕ್ಕಾಗಿ ಭಾರತದ ರಾಷ್ಟ್ರೀಯ ಅಕಾಡೆಮಿಯ ಭಾಗವಾಗಲಿದೆ. 1953ರಲ್ಲಿ ಸ್ಥಾಪಿತವಾದ ಇದು ಭಾರತದ ವೈವಿಧ್ಯಮಯ ಸಾಂಸ್ಕೃತಿಕ ಪರಂಪರೆಯನ್ನ ಸಂರಕ್ಷಿಸುವ ಮತ್ತು ಉದ್ದೇಶಿಸುವ ಗುರಿಯನ್ನ ಹೊಂದಿದೆ. ಅಕಾಡೆಮಿಯು ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸುತ್ತದೆ. 5 ವರ್ಷಗಳ ಅವಧಿಗೆ ಅಧ್ಯಕ್ಷರಿಂದ ನೇಮಕಗೊಂಡ ಅಧ್ಯಕ್ಷರು ಇದರ ಮುಖ್ಯಸ್ಥರ ಕೆಲಸವನ್ನ ಮಾಡ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದಂತ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ತೆಲಂಗಾಣದಲ್ಲಿದೆ. ತೆಲಂಗಾಣದ ಈಶಾನ್ಯ ಭಾಗದಲ್ಲಿರುವ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ತೇಗದ ಕಳ್ಳ ಸಾಗಣೆ ತಡೆಯುವಲ್ಲಿ ನಿರ್ಲಕ್ಷ್ಯ ತೋರಿದ್ದಕ್ಕಾಗಿ 6 ಅರಣ್ಯ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಹಾಗಾಗಿ ಈ ಹುಲಿ ಸಂರಕ್ಷಿತ ಪ್ರದೇಶ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. 2012ರಲ್ಲಿ ಟೈಗರ್ ರಿಸರ್ವ್ ಅಂತ ಇದನ್ನ ಘೋಷಣೆ ಮಾಡಲಾಯಿತು. ಇದು ಮಧ್ಯ ಭಾರತೀಯ ಹುಲಿಯ ಭೂದೃಶ್ಯದ ದಕ್ಷಿಣ ತುದಿಯಲ್ಲಿದೆ. ದಟ್ಟವಾದ ಕಾಡುಗಳು, ಜಲಮೂಲಗಳು ಸೇರಿದಂತೆ ವೈವಿಧ್ಯಮಯ ಆವಾಸ ಸ್ಥಾನಗಳನ್ನು ಇದು ಹೊಂದಿದೆ. ನೆಕ್ಸ್ಟ್, ವಿಶ್ವದ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನ ಎಲ್ಲಿ ಪ್ರಾರಂಭಿಸಲು ಯೋಜಿಸಲಾಗಿದೆ? ದುಬೈ, ಓಮನ್, ಲಂಡನ್, ಪ್ಯಾರಿಸ್. ಪ್ರಶ್ನೆಗೆ ಸರಿಯಾದ ಉತ್ತರ ದುಬೈ. ದುಬೈ ಏರ್ ಟ್ಯಾಕ್ಸಿ ಸೇವೆಯು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ದುಬೈನ ನಗರದಲ್ಲಿ ಚಲನಶೀಲತೆಯನ್ನು ಕ್ರಾಂತಿಗೊಳಿಸಲು ಯೋಜಿಸಲಾದ ಯೋಜಿತ ವೈಜ್ಞಾನಿಕ ಸಾರಿಗೆ ಜಾಲವಾಗಿದೆ. 2026ರಲ್ಲಿ ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ದುಬೈ ಯೋಜಿಸಿದೆ. ಪ್ರಾರಂಭಿಸಿದಾಗ ಅಂದ್ರೆ 2026ರಲ್ಲಿ ಪ್ರಾರಂಭ ಮಾಡಿದ್ಮೇಲೆ ವಿಶ್ವದ ಮೊದಲ ನಗರ ವ್ಯಾಪ್ತಿ ಏರ್ ಟ್ಯಾಕ್ಸಿ ಆಗುತ್ತಿದ್ದು. ಫೆಬ್ರವರಿ 2024ರಲ್ಲಿ ದುಬೈ ವಿಶ್ವ ಸರ್ಕಾರ ಶೃಂಗಸಭೆಯಲ್ಲಿ ನಗರಾದ್ಯಂತ ಈ ವೋಲ್ಟೋಲ್ ಏರ್ ಟ್ಯಾಕ್ಸಿ ವ್ಯವಸ್ಥೆಯನ್ನ ಅಭಿವೃದ್ಧಿಪಡಿಸುವ ಒಪ್ಪಂದವನ್ನ ಮಾಡಿಕೊಂಡಿದೆ. ಒಪ್ಪಂದಗಳು ಅಂತಹ ವ್ಯಾಪಕವಾದ ಸೇವೆಯನ್ನ ಪ್ರಾರಂಭಿಸಲು ಜಾಗತಿಕ ಮೊದಲ ರೀತಿಯ ಬದ್ಧತೆಯನ್ನ ಗುರುತಿಸಿವೆ ಮತ್ತು ದುಬೈನ ಪ್ರಮುಖ ಪಾತ್ರವನ್ನ ವಿಶ್ವಾದ್ಯಂತ ಸಾರಿಗೆ ಮಟ್ಟದಲ್ಲಿ ಗುರುತಿಸುವ ಉದ್ದೇಶದಿಂದ ಈ ಏರ್ ಟ್ಯಾಕ್ಸಿ ಸೇವೆಯನ್ನ ಪ್ರಾರಂಭಿಸುವ ಯೋಜನೆಯನ್ನ ದುಬೈ ಕೈಗೆತ್ತಿಕೊಂಡಿದೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.